ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷಿತಾ. ಫ್ಯಾಷನ್ ಟಾಕ್ಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನೆಂದರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಮೆಸರಿಂಗ್ ಟೇಪ್. ಇದು ಇಂಚಸ್ ಅಂತಾರೆ, ಇಲ್ಲಿವರೆಗೂ ಇಂಚಸ್. ಇದು ಎಷ್ಟು 57 ಇಂಚಸ್. ಇದು ಈ ಥರ ಸೈಡ್ ತೊಗೊಬೋದು. ಇದು ಇಂಚಸ್ ಅಂತಾರೆ, ಮೇಲಿರೋದು ಇಂಚಸ್ಸು, ಕೆಳಗಿರೋದು ಸೆಂಟಿಮೀಟರ್ ಅಂತಾರೆ. ಕೆಳಗಿರೋದು ಸೆಂಟಿಮೀಟರ್ ಅಂತ ಮಾಡ್ತೀವಂದ್ರೆ ನಾವು ಬಾಡಿ ಮೆಸರ್ಮೆಂಟ್ ತೊಗೊತೀವಲ್ಲ, ಅದಕ್ಕೆ ಇಂಚಸ್ಸಿಂದ ತೊಗೊತೀವಿ. ಸೆಂಟಿಮೀಟರ್ ಅದಕ್ಕೆ ಯೂಸ್ ಮಾಡ್ತೀವಂದರೆ ಇವಾಗ ಇವಾಗ ಗೊಂಬೆಗೆ ಹೊಲಿಬೇಕು ಮತ್ತು ನೀವು ಡಿಸೈನ್ ಜಾಸ್ತಿ ಮಾಡ್ತಿರ್ತೀರಲ್ಲ, ಅದು ಫೈಲೊಳಗೆ ಹಾಕಿ ಇವಾಗ ನಿಮಗೆ ನೆನಪು ಇರಬೇಕು ಅಂದರೆ ಡಿಸೈನ್ಸ್ ಎಲ್ಲ ಹೆಂಗೆ ಹೊಲಿಬೇಕು ಅಂತ ಅದೆಲ್ಲ ಫೈಲಿಗೆ ಹಾಕಿರ್ಬೇಕಂದ್ರೆ ಸೆಂಟಿಮೀಟರಿಂದನೇ ಮಾಡಿ ಫೈಲೊಳಗೆ ಇಟ್ಕೋಬೇಕು. ನೀವು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದೊಳಗೆ ತಿಳಿಸ್ತೀನಿ ಅದು ಹೆಂಗೆ ಮಾಡೋದು ಅಂತ. ಇದು ಆಫ್ ಮಾಡ್ಕೋಬೇಕು, ಎದಕ್ಕಂದರೆ ಇಲ್ಲೆರಡು ಮಾರ್ಕ್ ಕಾಣ್ತಿಲ್ಲಲ್ಲ, ಅದಕ್ಕಾಗಿ ನಾನು ಅದನ್ನು ಫೋಲ್ಡ್ ಮಾಡಿ ಇಲ್ಲಿಂದ 1 ಅಂತ ಇಟ್ಕೊಂಡು ನಾನು 1 ಅನ್ನೋದನ್ನ 0 ಅಂತ ಕನ್ಸಿಡರ್ ಮಾಡಿರಿ. ಒನ್ ಇರೋದನ್ನ 0 ಅಂತ ಕನ್ಸಿಡರ್ ಮಾಡಿರಿ. ಇಲ್ಲಿಂದ ಇಲ್ಲಿವರೆಗೂ 1 2 ಅದನ್ನು 2 ಇರೋದನ್ನ 1 ಅಂತ ಕನ್ಸಿಡರ್. ಟೇಪಿಂದ ನೀಟಾಗಿ ಕಾಣೋಂಗಿಲ್ಲ ಅಂತಂದು ನಾನು ಬುಕ್ ಮೇಲಿಂದ ಮಾರ್ಕ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇವಾಗ ಟೇಪೊಳಗೆ ಹೆಂಗೆ ಇತ್ತು ಹಂಗೆ ಲೈನ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ನೋಟ್ ಮಾಡ್ಕೊಳ್ರಿ ನೋಟ್ಬುಕ್ ಒಳಗೆ. ನಾನು ಮುಂದೆ ಓದ್ಬಿಡೋದ್ರಲ್ಲಿ ಒಂದು ಕಿಂಗ್ ಸೈಜ್ ಬುಕ್ ತೊಗೊಂಡು ಅದನ್ನ ನಾನು ಏನೇನು ಹೇಳ್ತೀನೋ ಅದನ್ನ ನೋಟ್ ಮಾಡ್ಕೊತ ಹೋದ್ರೆ ನಿಮಗೆ ಈಸಿ ಆಗ್ತೈತೆ. ನಿಮ್ಗೆ ಯಾವಾಗ ಮರ್ತೋದ್ರೂ ಕೂಡ ನೀವು ನೋಡಿಕೊಂಡು ಮತ್ತೆ ರಿವೈಸ್ ಮಾಡ್ಕೋಬೋದು, ನಿಮಗೆ ಈಸಿ ಆಗುತ್ತೆ. ಅಂದರೆ ಬಾಡಿ ಬ್ಲಾಕು, ಆಮೇಲೆ ಅದು ಇನ್ನೊಂದು ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಪೆಟಿಕೋಟ್ನ ಹೆಂಗೆ ಮಾರ್ಕ್ ಮಾಡೋದು ಹೇಳ್ಕೊಡ್ತೀನಿ. ಕೊಂಡಿದ್ದೀನಿ ಇದು ಟೇಪ್ ನಿಂದಿರ್ತಿಲ್ಲ ಅಂತ ನಾನು ಅಷ್ಟು ಮಾಡಿದ್ದೆ. ಒಂದು ನಿಮಿಷ. ಇವಾಗ ಲೈನ್ ಹಾಕ್ತಿದ್ದೀನಲ್ಲ ಅದನ್ನು 0 ಅದು. ಇಲ್ಲೊಂದು ಲೈನ್ ಹಾಕಿ ಇವಾಗ ನಿಮಗೆ ಇಲ್ಲಿ ಏನು ಅರ್ಥ ಆಗಂಗಿಲ್ಲ. ನಾನು ಫುಲ್ ಡ್ರಾಯಿಂಗ್ ಎಲ್ಲ ಮುಗಿಸಿದ ಮೇಲೆ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಈ ಫ್ಯಾಷನ್ ಒಳಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತೆ ಮತ್ತು ಸ್ಟಿಚಿಂಗ್ ಒಳಗೆ ಯಾರಿಗೆ ಇಂಟ್ರೆಸ್ಟ್ ಐತೆ, ಟೈಲರಿಂಗ್ ಕ್ಲಾಸಿಗೆ ಹೋಗಿ ಕಲಿಯೋಕ್ಕಾಗಂಗಿಲ್ಲ, ನಾವು ಯೂಟ್ಯೂಬ್ ಒಳಗೆ ನೋಡಿ ಕಲಿತಾಗ ನನ್ನ ಚಾನಲ್ ಸಪೋರ್ಟೇ ಆಗ್ತೈತೆ ಅನಿಸ್ತೈತೆ. ಯಾಕಂದರೆ ಈಚ್ ಬೈ ಈಚ್ ನಾನು ಫುಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಅಂತ ಫುಲ್ಲಿ ಹಿಂಗೆ ಫಸ್ಟಿಂದ ಟೂಲ್ಸಿಂದ ಹಿಡಿದು ಫ್ಯಾಷನ್ ಒಳಗೆ ಏನೇನು ಇರ್ತವೋ ಅದ್ರ ಬಗ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವೀಡಿಯೋ ನೋಡಿಲ್ಲಂಗೆ ಸ್ಕಿಪ್ ಮಾಡ್ದಿದ್ದಂಗೆ ಫುಲ್ ವೀಡಿಯೋ ನೋಡಿರಿ. ಅಪ್ಕಮಿಂಗ್ಸ್ ವೀಡಿಯೋದೆಲ್ಲ ನಾನು ಪೇಪರ್ ಕಟ್ ಮಾಡೋದು, ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್ ಸ್ಟಿಚ್ ಮಾಡೋದು, ಆಮೇಲೆ ಸ್ಲೀವ್ ಡಿಸೈನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀವ್ ಡಿಸೈನ್ಸು, ಆಮೇಲೆ ಇನ್ನು ಸಾಕಷ್ಟು ಏನೇನು ಇನ್ಫಾರ್ಮೇಷನ್ ಬೇಕು ಡಿಸೈನಾಗೆ ನ್ಯೂ ಡಿಸೈನ್ಸು, ಆಮೇಲೆ ಫ್ಯಾಬ್ರಿಕ್ ಯಾವ್ಯಾವ ಫ್ಯಾಬ್ರಿಕ್ ಇದ್ದಾವೋ ಅದ್ರ ಬಗ್ಗೆ ನಾಲೆಡ್ಜು, ಆಮೇಲೆ ಒಂದು ಕಸ್ಟಮರ್ ಬಂದು ನಿಮಗೆ ಫಸ್ಟ್ ನೀವು ಸ್ಕೆಚ್ ಮಾಡಿ ತೋರಿಸಿದಾಗ ಅವ್ರಿಗೆ ಇನ್ನೂ ಫುಲ್ ಅಟ್ರಾಕ್ಟ್ ಆಗ್ತಾರೆ, ಈ ನಿಮ್ಮದು ಔಟ್ಫಿಟ್ ಹಿಂಗೆ ಬರುತ್ತೆ ಅಂತ. ಆ ಟೈಪೆಲ್ಲ ನಾನು ಸ್ಕೆಚ್ ಮಾಡಿ ತೋರಿಸ್ತೀನಿ. ಇದು 0, ಇದು ಕ್ವಾರ್ಟರ್ಸ್, 1 ಕ್ವಾರ್ಟರ್, 2 ಕ್ವಾರ್ಟರ್, 3 ಕ್ವಾರ್ಟರ್, 4 ಕ್ವಾರ್ಟರ್ಸ್.
4 ಕ್ವಾರ್ಟರ್ಸ್ ಅಂತಾರೆ. ಅಲ್ಲಿ ಕಾಣ್ತಿದೆ 1/4, ಹಾಫ್, 1/2, 1/3, 1 ಇದೆಲ್ಲ ಕ್ವಾರ್ಟರ್ಸ್ ಅಂತಾರೆ. ಇದು ಏನು ಏಸ್ ಅಂತಾರೆ. 1s, 2s, 3s, 4s, 5s, 6s, 7s, 8s. 4/8 ಅಂದರೆ ಇಲ್ಲಿ 8 ಲೈನ್ಸ್ ಇದಾವೆ. 1, 2 ಇದು 4 ಇದಾವೆ. 8 ಕ್ವಾರ್ಟರ್ಸ್ 4 ಇದಾವೆ. 1, 2, 3, 4. 4/8 ಅಂದರೆ 1, 2, 3, 4, 5, 6, 7, 8. ಇಷ್ಟು ನೋಟ್ ಡೌನ್ ಮಾಡ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅದರೊಳಗೆ 1/4 ಹೆಂಗೆ ಬಂತು, 1/2 ಹೆಂಗೆ ಬಂತು, 3/4 ಹೆಂಗೆ ಬಂತು, 1 ಹೆಂಗೆ ಬಂತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ.